ಮುಂಜಾನೆ ಬೀಳುವ ಈ ಕನಸುಗಳು ಬಹಳ ಲಕ್ಕಿಯಂತೆ. ಬೆಳಗಿನ ಜಾವ 3ರಿಂದ 5 ಗಂಟೆಯ ನಡುವಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಬೀಳುವ ಕೆಲ ಕನಸುಗಳು ಅದೃಷ್ಟ ಎನ್ನಲಾಗುತ್ತದೆ. ಆ ಕನಸುಗಳು ಯಾವುವು ಎಂಬುದು ಇಲ್ಲಿದೆ. ಹಿಂದೂ ಪುರಾಣಗಳಲ್ಲಿ ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಸೂಚಿಸುವ ಅನೇಕ ಶಕುನಗಳಿವೆ. ಅದರಲ್ಲೂ ಕನಸುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೇಳಲು ಕನಸಿನ ವಿಜ್ಞಾನವೂ ಸಹ ಇದ್ದು ಅದು ಸಹ ಬಹಳ ಮುಖ್ಯವಾಗುತ್ತದೆ. ಪ್ರತಿಯೊಂದು ಕನಸುಗಳು ಒಂದೊಂದು ಸಂಕೇತವನ್ನು ನೀಡುತ್ತದೆ ಎಂದರೆ ತಪ್ಪಾಗಲಾರದು. ಹಾಗಾಗಿ ನಾವು ಕನಸಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ. ಈ ಕನಸುಗಳು ನಮಗೆ ಸಣ್ಣ ಸಣ್ಣ ವಿಚಾರಗಳನ್ನು ಸಹ ತಿಳಿಸುತ್ತದೆ. ಸ್ವಪ್ನಶಾಸ್ತ್ರದಲ್ಲಿ ಕನಸಿನ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ತಿಳಿಸಲಾಗಿದೆ. ನಿದ್ದೆ ಮಾಡುವಾಗ ನಾವು ಕಾಣುವ ಕೆಲವು ಕನಸುಗಳು ನಮ್ಮ ನಿಜ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ಎಂದರೆ ತಪ್ಪಲ್ಲ. ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಬರುವ ಕನಸುಗಳು ಶುಭ ಫಲ ನೀಡುತ್ತವೆ. ಹೌದು, ಈ ಕನಸುಗಳು ಬೀಳುವ ಸಮಯ ಸಹ ಬಹಳ ಮುಖ್ಯವಾಗುತ್ತದೆ ಎನ್ನಲಾಗುತ್ತದೆ. ಏಕೆಂದರೆ ಆ ಸಮಯಕ್ಕೂ ಹಾಗೂ ಬೀಳುವ ಕನಸಿಗೂ ಒಂದಕ್ಕೊಂದು ಸಂಬಂಧವಿದೆ ಎನ್ನುತ್ತಾರೆ. ಇನ್ನು ಶಾಸ್ತ್ರ ಬೆಳಗಿನ ಜಾವ 3ರಿಂದ 5 ಗಂಟೆಯ ನಡುವಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನಮಗೆ ಬೀಳುವ ಕನಸುಗಳು ಉತ್ತಮ ಫಲಿತಾಂಶಗಳನ್ನು ತರುತ್ತವೆ ಎನ್ನುವ ನಂಬಿಕೆ ಇದೆ. ಹೌದು, ನೀವು ಸಾಮಾನ್ಯವಾಗಿ ಅನೇಕ ಜನರು ಹೇಳಿರುವುದನ್ನು ಕೇಳಿರಬಹುದು, ಬೆಳಗಿನ ಜಾವ ಕನಸು ಬಿದ್ದರೆ ಅದು ನಿಜವಾಗುತ್ತದೆ ಎಂದು. ಹಾಗಾಗಿ ಕೆಟ್ಟ ಕನಸು ಬಿದ್ದರೆ ಅನೇಕ ಜನರಿಗೆ ಭಯವಾಗುತ್ತದೆ. ಇನ್ನು ಬೆಳಗಿನ ಜಾವ ಬೀಳುವ ಎಲ್ಲ ಕನಸುಗಳು ನಿಜವಾಗುವುದಿಲ್ಲ. ಅದರಲ್ಲಿ ಕೆಲವೊಂದು ಕನಸುಗಳು ಮಾತ್ರ ಸತ್ಯವಾಗುತ್ತದೆ ಹಾಗೂ ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಹಾಗಾದರೆ ಬೆಳಗಿನ ಜಾವ ಬೀಳುವ ಯಾವ ಕನಸುಗಳು ಉತ್ತಮ ಫಲಗಳನ್ನು ನೀಡುತ್ತದೆ ಎಂಬುದು ಇಲ್ಲಿದೆ. ಚಿಕ್ಕ ಮಗು ನಗುವುದು. ನಿಮ್ಮ ಕನಸಿನಲ್ಲಿ ಚಿಕ್ಕ ಮಗು ನಗುವುದನ್ನು ಮತ್ತು ಮೋಜು ಮಾಡುವುದನ್ನು ನೀವು ನೋಡಿದರೆ ಮುಂದಿನ ದಿನಗಳಲ್ಲಿ ಹಣ ಸಂಪಾದಿಸುವ ಸಾಧ್ಯತೆ ಇದೆ ಎಂದರ್ಥ. ಅದರಲ್ಲೂ ಈ ಕನಸು ಬೆಳಗಿನ ಜಾವ ಬಿದ್ದರೆ ಹೆಚ್ಚು ಅದೃಷ್ಟ ಎನ್ನಲಾಗುತ್ತದೆ. ಹಾಗೆಯೇ ನಿಮ್ಮ ಕನಸಿನಲ್ಲಿ ಹುಡುಗಿ ನೃತ್ಯ ಮಾಡುವುದು ನೀವು ನೋಡಿದರೆ ಇದು ಜೀವನದಲ್ಲಿ ನೀವು ಹಣ, ಸಂಪತ್ತು, ಸ್ಥಾನ ಮತ್ತು ಗೌರವವನ್ನು ಪಡೆಯಲಿದ್ದೀರಿ ಎಂದರ್ಥ. ಇನ್ನು ಸ್ನಾನ ಮಾಡುವ ಕನಸು. ಇದು ವಿಚಿತ್ರವಾದರೂ ಸತ್ಯ. ನೀವು ಅಥವಾ ಇತರರು ಕನಸಿನಲ್ಲಿ ಸ್ನಾನ ಮಾಡುವುದನ್ನು ನೋಡಿದರೆ ಅದು ತುಂಬ ಮಂಗಳಕರ ಸಂಕೇತ ಎನ್ನಲಾಗುತ್ತದೆ. ಈ ರೀತಿ ಕನಸು ಬಿದ್ದರೆ ನೀವು ದೀರ್ಘ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇದೆ. ಅದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಒಟ್ಟಾರೆಯಾಗಿ ಈ ಕನಸು ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಆರ್ಥಿಕ ಲಾಭವನ್ನು ತರುತ್ತದೆ ಎನ್ನಬಹುದು. ಕನಸಿನಲ್ಲಿ ಹಲ್ಲು ಮುರಿಯುವುದು. ನೀವು ಕನಸಿನಲ್ಲಿ ಹಲ್ಲು ಮುರಿಯುವುದನ್ನು ಕಂಡರೆ ಅದು ಸಹ ತುಂಬ ಮಂಗಳಕರ ಸಂಕೇತ ಎನ್ನಲಾಗುತ್ತದೆ. ಈ ರೀತಿ ಕನಸು ಬಿದ್ದರೆ ಧನಲಾಭದ ಜೊತೆಗೆ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಆಗುತ್ತದೆ ಎನ್ನಲಾಗುತ್ತದೆ. ಕನಸಿನಲ್ಲಿ ನಿಮ್ಮ ಕೂದಲನ್ನು ಕತ್ತರಿಸುವುದನ್ನು ನೋಡಿದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೊನೆಗೊಳ್ಳಲಿವೆ. ಈ ಎಲ್ಲ ಕನಸುಗಳ ಜೊತೆಗೆ ದೇವಸ್ಥಾನ, ಶಂಖ, ಹಾಲು, ಅಕ್ಕಿ, ಶಿವಲಿಂಗ, ದೀಪ, ಗಂಟೆ, ಬಿಳಿ ಆನೆ, ರಾಜ, ರಥ, ಪಲ್ಲಕ್ಕಿ, ಪ್ರಕಾಶಮಾನವಾದ ಬೆಳಕು, ಆಕಾಶ, ಹುಣ್ಣಿಮೆಯನ್ನು ಕನಸಿನಲ್ಲಿ ನೋಡುವುದು ಕೂಡ ತುಂಬ ಮಂಗಳಕರ ಎನ್ನಲಾಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.